ಬಿಗ್ ಬಾಸ್ ಅಲ್ಲಿ ನಿಮ್ಮ ಮತ್ತೆ ರಕ್ಷಿತಾ ಅವರ ಜುಗಲ್ಬಂದಿ ಇಲ್ಲದೆ ಈ ಚರ್ಚೆ ಮುಗಿಯೋದೇ ಇಲ್ಲ. ರಕ್ಷಿತಾ ಅವ್ರ ಜೊತೆ ಪ್ರಾರಂಭದಲ್ಲಿ ತುಂಬಾ ಜಿದ್ದಿತ್ತು. ರಕ್ಷಿತಾ ಆಗಿರ್ಬೋದು, ಕಾವ್ಯ ಆಗಿರ್ಬೋದು. ಕೊನೆಯದಲ್ಲಿ ಈಗ ಬರ್ತಾನು ಫಿನಾಲೆ ಎಂಡ್ ಮುಗ್ದಾಗ್ಲೂ ಕೂಡ ತುಂಬಾ ನೀವು ಹಗ್ ಮಾಡ್ತೀರಾ, ಎಮೋಷನಲ್ ಆಗ್ತೀರಾ. ಈ ಬಾಂಡಿಂಗ್ ಬಗ್ಗೆ ಡೇ 1 ಇಂದ ಡೇ ಕೊನೆ ದಿನ ಅಂತ ಹೇಳೋದಾದ್ರೆ. ಇಲ್ಲ ಪಾಪ ಅವಳ ಬಗ್ಗೆ ನಾನು ಹೇಳೋದಾದರೆ ತುಂಬ ಕ್ಯೂಟ್ ಅವಳು. ತುಂಬ ಒಳ್ಳೆ ಮನಸ್ಸಿರೋಂಥ ಹುಡುಗಿ. ಮತ್ತು 12 ಗಂಟೆ ಆದ್ರೂ ಪ್ರತಿಯೊಬ್ಬರಿಗೂ ಊಟ ಬಡಿಸೋಳು. ನಾನು ಅದನ್ನು ನೋಡಿದ್ದೀನಿ. ಬಿಕಾಸ್ ನನಗೆ ಆ ವ್ಯಕ್ತಿತ್ವ ತುಂಬ ಇಷ್ಟ. ಗಿಲ್ಲಿನ ಎಬ್ಬಿಸ್ಬಿಟ್ಟು, ಬಿಕಾಸ್ ಗಿಲ್ಲಿ ತುಂಬ ಸೋಂಬೇರಿ. ಗಿಲ್ಲಿನ ಎಬ್ಬಿಸ್ಬಿಟ್ಟು ಊಟ ಮಾಡ್ಕೊಡೋಳು, ಅಡುಗೆ ಮಾಡ್ಕೊಳ್ಳೋ ಅವಳಿಗೆ ಅವಶ್ಯಕತೆ ಇರಲಿಲ್ಲ. ಅವಳೊಬ್ಬ ಕಾಂಪಿಟೇಟ್ರ್ ಆ್ಯಕ್ಚುಲಿ, ಬಟ್ ಮಾಡ್ತಿದ್ಲು. ನನ್ನ ಅವಳ ಮಧ್ಯೆ ಕೆಲವೆಲ್ಲ ಏನೇನೋ ಎಲ್ಲ ಆದಾಗ ತುಂಬ ಕೊರಗಿದ್ದೀನಿ ನಾನು ಆ ವಿಚಾರದಲ್ಲಿ. ಬಿಕಾಸ್ ನನಗೂ ಅಷ್ಟೇ ಏಜ್ ಮಕ್ಕಳಿದ್ದಾಗ ಬಹುಶಃ ನನ್ನ ವಯಸ್ಸಿನವ್ರ ಜೊತೆಲಿ ಆ ರೀತಿ ಆಗಿದ್ದಿದ್ರೆ ನನಗೇನು ಅನ್ನಿಸ್ತಿಲ್ಲ, ಹೋಗೋ ಅಂತ ಅಥವಾ ಹೋಗಿ ಅಂತ ಅಂದ್ಬಿಟ್ಟು ಹೋಗಿರೋರು. ಬಟ್ ತುಂಬ ಚಿಕ್ಕವಳಾಗಿರಲಿ, ತುಂಬ ಅಂದರೆ ಚಿಕ್ಕವಳಂದ್ರೆ ನನಗಿಂತ ಹೌದು ಒಂದು 24-25 ವರ್ಷದ ಹುಡುಗಿ ಅಂದಾಗ ಆ ರೀತಿ ಆಗಬಾರ್ದಿತ್ತು. ಮತ್ತು ಹೊರಗಡೆ ಅದನ್ನು ತೋರಿಸಿರೋ ರೀತಿ ನಾನೇ ಹೊರಗಡೆ ಬಂದು ನೋಡಿದಾಗ ಗಾಬರಿ ಆಗ್ಬಿಟ್ಟೆ. ಹೌದಾ ಹಿಂಗೆಲ್ಲ ಆಗಿದೆಯಾ ಅಂತ. ಅದು ಒಂದು. ಮತ್ತು ಲೆಟ್ರ್ ವಿಚಾರದಲ್ಲಿ ಒಂದು ಲೆಟ್ರ್ ಕೊಡೋ ವಿಚಾರ ಏನಾಗುತ್ತೆ, ಅದು ನಾನೊಂಚೂರು ಅವತ್ತು ಮನಸ್ಸು ಮಾಡಿದರೆ ಅವಳಿಗೆ ಲೆಟ್ರ್ ಸಿಕ್ತಿತ್ತು ಅದು. ಸೊ ನಾನು ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ, ಅದು ನನಗೆ ಬಿಗ್ ಬಾಸಲ್ಲಿ ಕಾಡುವಂತಹ ಒಂದು ವಿಚಾರ ಅದು. ಬಟ್ ಅದಾದಮೇಲೆ ಅವಳು ನನ್ನನ್ನು ತುಂಬ ಪ್ರೀತಿ ಮಾಡ್ತಾಳೆ, ನಾನು ಅವಳು ತುಂಬ ಪ್ರೀತಿ ಮಾಡ್ತೀನಿ, ಅಪ್ಕೋತೀವಿ. ನೆನ್ನೆ ನಾನು ಅಲ್ಲಿಂದ ಹೊರಡುವಾಗಲೂ ಅಳ್ತಾಳವಳು. ಆ್ಯಕ್ಚುಲಿ ಅಳ್ತಾಳೆ, ತಪ್ಕೋತಾಳೆ, ಅಳ್ತಾಳೆ, ಹೋಗ್ತೀರಾ ನೀವು ಅಂತ. ಅಲ್ಲೂ ನಾನು ಸಾರಿ ಹೇಳ್ತೀನಿ, ತಪ್ಪೇನೂ ಇಲ್ಲ. ನಾವು ದೊಡ್ಡವರು ಒಂದು ಮಾತ್ರಕ್ಕೆ ನಮ್ಗೆ ತುಂಬ ಬುದ್ಧಿ ಇದೆ ಅಂತ ಏನೂ ಇಲ್ಲ. ಚಿಕ್ಕವ್ರ ಮುಂದೆ ನಾವು ಸಾರಿ ಕೇಳಿದ ತಕ್ಷಣ ಖಂಡಿತ ಸಣ್ಣವ್ರು ಆಗೋದೇ ಇಲ್ಲ. ಅವ್ರ ಮನಸ್ಸನ್ನು ನಾವು ಗೆಲ್ತೀವಿ ಆ್ಯಕ್ಚುಲಿ. ಸೊ ಹಾಗಾಗಿ ನಾನು ಅವಳ ಮನಸ್ಸನ್ನು ಗೆದ್ದಿದ್ದೀನಿ ಅಂತ ಹೇಳೋಕ್ಕೆ ಖುಷಿ ಪಡ್ತೀನಿ.